ಬೆಂಗಳೂರಿಗೆ ಅನುದಾನವೇ ಕೊಡ್ತಿಲ್ವಾ? ಸಿದ್ದರಾಮಯ್ಯ ತಾರತಮ್ಯ ಮಾಡಿದ್ರ? ಡಿಕೆಶಿಯಿಂದಲೇ ಬ್ರ್ಯಾಂಡ್ಗೆ ಪೆಟ್ಟು. ಇದು ಚದುರಂಗದ ಎರಡನೇ ಸ್ಟೋರಿ, ಅನುದಾನ ಜಟಾಪಟಿ. ಡಿಕೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಈ ಬ್ರ್ಯಾಂಡ್ ಬೆಂಗಳೂರು ಅಂತೀರಾ, ಆದ್ರೆ ಅನುದಾನ ಎಲ್ಲಿದೆ? ಬೆಂಗಳೂರು ಶಾಸಕರಿಗೆ ಅನುದಾನಕ್ಕಾಗಿ ಸಿಎಂ ಬಳಿ ಹೋಗಿರು, ಸಿಎಂಗೆ ಬೇಡಿಕೆ ಇಟ್ಟಿದ್ದಾರೆ. ಬಿಜೆಪಿ ಶಾಸಕರು ಸಂಸದರಿಂದ ಸಿದ್ದರಾಮಯ್ಯ ಮೊರೆ ಹೋಗುವಂತಹ ಕೆಲಸ ಆಯ್ತು. ಇವತ್ತು ಬಿಜೆಪಿಯ ನಿಯೋಗ, ಪ್ರಮುಖವಾಗಿ ವಿಪಕ್ಷ ನಾಯಕ ಹೋದ್ರು, ರಾಜ್ಯಾಧ್ಯಕ್ಷರು ಕೂಡ ಹೋದ್ರು. ಬಜೆಟ್ನಲ್ಲಿ ಅನುದಾನವನ್ನ ನೀಡಬೇಕು, ಅಂದ್ರೆ ಈ ಹಿಂದೆ ಕೊಡ್ತಾ ಇದ್ದಂತ ಅನುದಾನಕ್ಕಿಂತ ಹೆಚ್ಚಿನ ಅನುದಾನವನ್ನ ಕೊಡಬೇಕು ಬೆಂಗಳೂರಿಗೆ ಅಂತ ಮನವಿಯನ್ನು ಇಟ್ಟಿದ್ದಾರೆ. ಬಿಜೆಪಿ ಶಾಸಕರ ನಿಯೋಗದ ಅಹವಾಲನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದರು. ಬಜೆಟ್ನಲ್ಲಿ ಅನುದಾನ ಕೊಡ್ತಾರಾ ಅನ್ನುವಂತಹ ಕುತೂಹಲ ಈಗ ಮುನ್ನೆಲೆಗೆ ಬಂದಿದೆ. ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಕೇವಲ ಮಾತುಗಳಿಗೆ, ಭಾಷಣಕ್ಕೆ ಮಾತ್ರ ಸೀಮಿತವಾಯಿತಾ ಅನ್ನುವಂತಹ ಚರ್ಚೆ ರಾಜಕೀಯ ವಲಯದಲ್ಲಿ ಅಷ್ಟೇ ಅಲ್ಲದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಬಿಜೆಪಿ ನಾಯಕರು, ಅಂದ್ರೆ ಬಿಜೆಪಿ ಶಾಸಕರು, ಬೆಂಗಳೂರು ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ಕ್ಷೇತ್ರದ ನಾಯಕರು ಸೇರಿದಂಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂಗೆ ಬಿಜೆಪಿ ನಾಯಕರ ನಿಯೋಗ ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಈ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರ ಬೇಡಿಕೆಗಳು ಏನೇನಾಗಿದೆ, ಯಾವೆಲ್ಲ ಬೇಡಿಕೆಗಳಿಗೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ಕೊಡಬಹುದು, ಆ ಬೇಡಿಕೆಗಳನ್ನ ನೋಡೋಣ. ಬಿಜೆಪಿಯ ಬೇಡಿಕೆಗಳು ಯಾವ ರೀತಿಯಾಗಿತ್ತು? ರಾಜ್ಯದ ಬೊಕ್ಕಸಕ್ಕೆ ಸಿಂಹ ಪಾಲು ಕೊಟ್ಟರೂ ಕೂಡ ಯಾಕೆ ಈ ರೀತಿಯಾದಂತಹ ಅನ್ಯಾಯ ಅಂದ್ರೆ ಬೆಂಗಳೂರಿಗೆ ಆಗ್ತಾ ಇದೆ? ಬೆಂಗಳೂರಿಂದ ಸಿಂಹ ಪಾಲು ಹೋಗ್ತಾ ಇರುವಂತದ್ದು ಇಡೀ ರಾಜ್ಯ ಸರ್ಕಾರಕ್ಕೆ. ಇದು ಬಜೆಟ್ನಲ್ಲಿ ಬೆಂಗಳೂರಿಗೆ 15,000 ಕೋಟಿ ಅನುದಾನವನ್ನ ಕೊಡಬೇಕು, ಅದಕ್ಕಿಂತ ಕಡಿಮೆ ಕೊಡಬಾರದು. ಅಂದ್ರೆ ಹಿಂದೆ ಇದಕ್ಕಿಂತ ಕಡಿಮೆ ಆಗಿತ್ತು, ಹೆಚ್ಚಿನ ಅನುದಾನ ಬೇಕು ಅನ್ನುವಂಥ ಬೇಡಿಕೆ. ಪ್ರತಿ ಕ್ಷೇತ್ರಕ್ಕೂ 150 ಕೋಟಿ ಅನುದಾನವನ್ನ ಕೊಡಬೇಕು, ಒಂದು ಕ್ಷೇತ್ರಕ್ಕೆ 150 ಕೋಟಿ ರೂಪಾಯಿ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಮೂಲ ಸೌಕರ್ಯಕ್ಕೆ ಅನುದಾನ ಕೊಡಬೇಕು. ಇದಲ್ದೇನೆ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಅನುದಾನ ಬೇಕು. 3 ತಿಂಗಳ ಹಿಂದೆ ಕೊಟ್ಟಿರುವಂತ 2 ಕೋಟಿ ರೂಪಾಯಿ ಯಾವುದಕ್ಕೂ ಸಾಲ್ತಾ ಇಲ್ಲ. 2 ಕೋಟಿ ರೂಪಾಯಿ ಯಾವುದಕ್ಕೆ ಬರುತ್ತೆ? ಇಡೀ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಕ್ಕಾಗತ್ತಾ ಅನ್ನುವಂತ ಮನವಿ. ಅವೈಜ್ಞಾನಿಕ ಟನಲ್ ರೋಡ್ ನಿರ್ಮಾಣವನ್ನ ಕೈ ಬಿಡಬೇಕು, ಅದು ವೈಜ್ಞಾನಿಕವಾಗಿಲ್ಲ. ಹಾಗಾಗಿ ಆ ಒಂದು ಟನಲ್ ರೋಡ್ ಏನು ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ, ಅದನ್ನು ಕೈ ಬಿಡಬೇಕು. ಬಿಬಿಎಂಪಿ ಚುನಾವಣೆ ಶೀಘ್ರವೇ ಆಗಬೇಕು. ಕಳೆದ ಒಂದಿಷ್ಟು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಬೇಡಿಕೆ ಸರ್ಕಾರದ ಮುಂದೆ ಇದ್ದೇ ಇದೆ. ಸರ್ಕಾರಗಳು ಚೇಂಜ್ ಆದಾಗೆಲ್ಲ ಕೂಡ ಯಾರೆಲ್ಲ ವಿಪಕ್ಷದಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಇದನ್ನ ಮುನ್ನೆಲೆಗೆ ತರ್ತಾರೆ, ಬಿಬಿಎಂಪಿ ಎಲೆಕ್ಷನ್ ಆಗಬೇಕು ಅನ್ನುವಂಥದ್ದು. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ವಿರೋಧ. ಈಗಾಗಲೇ ಬಿಬಿಎಂಪಿ ಇದೆ, ಗ್ರೇಟರ್ ಬೆಂಗಳೂರು ಯಾವ ಕಾರಣಕ್ಕಾಗಿ ಬೇಕು, ಆ ಒಂದು ಪ್ರಾಧಿಕಾರದ ಅವಶ್ಯಕತೆ ಆದ್ರೂ ಏನು, ಅದನ್ನು ಕೈ ಬಿಡಬೇಕು. ಬಿಬಿಎಂಪಿಯನ್ನ 5ರಿಂದ 7 ಭಾಗ ಮಾಡೋದು ಸರಿಯಲ್ಲ, ಈಗ ನಿಭಾಯಿಸ್ತಾ ಇರುವಂತಹ ರೀತಿಯಲ್ಲೇ ಅದು ಮುಂದುವರಿಬೇಕು. ಇನ್ನು ನಮ್ಮ ಮೆಟ್ರೋ ಪ್ರಯಾಣ ದರ ಇಳಿಸಬೇಕು. ಈಗಾಗಲೇ ಒಂದು ಬಾರಿ ಪರಿಷ್ಕರಣೆ ಆಯಿತು. ಪರಿಷ್ಕರಣೆ ಆದ ನಂತರದಲ್ಲಿ ಬಿದ್ದಂತ ದೊಡ್ಡ ಪೆಟ್ಟು ಯಾವ ರೀತಿಯಾಗಿತ್ತು ಅನ್ನೋದನ್ನ ಮನಗಂಡಂತ ಮೆಟ್ರೋ BMRCL ಯಾವ ರೀತಿಯಾದಂತಹ ನಿರ್ಧಾರಕ್ಕೆ ಬಂತು ಅನ್ನೋದನ್ನ ನಾವು ನೋಡಿದೀವಿ. ಅಂದ್ರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಮಾತ್ರ ಇಷ್ಟಿಷ್ಟು % ಅಂತ ಕಡಿಮೆ ಮಾಡಿದೆ, ಆದ್ರೆ ಗ್ರಾಹಕರಿಗೆ ಇನ್ನೂ ಕೂಡ ಅದು ಹೊರೆಯಾಗಿದೆ. ಅದನ್ನು ಕಡಿಮೆ ಮಾಡಬೇಕು ಸಂಪೂರ್ಣವಾಗಿ. ಇನ್ನು 100 ಪಾರ್ಕಿಂಗ್ ಸ್ಥಳಗಳ ನಿರ್ಮಾಣ ಆಗಬೇಕು. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆಗಲೇಬೇಕು. ಬೆಂಗಳೂರಲ್ಲಿ ಆ ಪಾರ್ಕಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಇರುವಂತದ್ದು. ಸೊ ಹಾಗಾಗಿ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಗುಂಡಿ ಬಿದ್ದಿರುವ ರಸ್ತೆಗಳನ್ನ ಸರಿಪಡಿಸಬೇಕು. ಬೆಂಗಳೂರನ್ನ ಕಾಡ್ತಾ ಇರುವಂತಹ ಜ್ವಲಂತ ಸಮಸ್ಯೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಈ ಗುಂಡಿ ಬಿದ್ದಿರುವಂತಹ ರಸ್ತೆಗಳು ಎಲ್ಲೇ ಹೋದ್ರೂ ಕೂಡ ಬೆಂಗಳೂರಲ್ಲಿ ಸಿಗುತ್ತೆ. ಆ ರಸ್ತೆಗಳನ್ನ ಸರಿಪಡಿಸಬೇಕು ಅನ್ನುವಂತಹ ಈ ಎಲ್ಲಾ ಮನವಿಗಳನ್ನ ಸರ್ಕಾರದ ಮುಂದೆ ಅಂದ್ರೆ ಸಿಎಂ ಮುಂದೆ ಇಟ್ಟಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಭರವಸೆ ಏನಾಗಿತ್ತು ಈ ಎಲ್ಲ ಬೇಡಿಕೆಗಳಿಗೆ? ಬಿಜೆಪಿ ಬೇಡಿಕೆಗಳನ್ನ ನೋಡ್ತಾ ಇದ್ವಿ. ಸಿಎಂ ಸಿದ್ದರಾಮಯ್ಯನವರ ಆಶ್ವಾಸನೆ ಈ ಬೇಡಿಕೆಗಳಿಗೆ ಹೆಚ್ಚಿನ ಅನುದಾನವನ್ನ ಕೊಡುವಂತಹ ವಿಚಾರದ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಸಿಎಂ ಹೇಳಿರೋದು. ಬಿಜೆಪಿಯ ಬೇಡಿಕೆ ಆಗಿರುವಂತದ್ದು BSY ಮತ್ತು ಬೊಮ್ಮಾಯಿ 6ರಿಂದ 8,000 ಕೋಟಿ ಕೊಟ್ಟಿದ್ರು ಬೆಂಗಳೂರಿಗೆ. ಬೆಂಗಳೂರಿನ ಅಭಿವೃದ್ಧಿಗಾಗಿ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಕೊಟ್ಟಂತಹ ಈ ಒಂದು ಮೊತ್ತ, ಇದಕ್ಕಿಂತ ಹೆಚ್ಚಿನ ಅನುದಾನ ಕೊಡುವ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ, ಇದಕ್ಕಿಂತ ಜಾಸ್ತಿ ಕೊಡಬೇಕು ಅಂತ ಬಿಜೆಪಿ ನಿಯೋಗದ ಒಂದು ಮನವಿ ಆಗಿತ್ತು. ಆರ್ಥಿಕ ಸ್ಥಿತಿಗತಿ ಅನುಗುಣವಾಗಿ ಅನುದಾನ ಅಂದ್ರೆ 2 ವರ್ಷದಿಂದ ಬೆಂಗಳೂರಿಗೆ ಅನುದಾನ ನೀಡಿಲ್ಲ. ಅನುದಾನ ಕೊಡುವಲ್ಲಿ ತಾರತಮ್ಯ ಆಗಿದೆ. ಹೆಚ್ಚಿನ ಅಂದ್ರೆ ಸಿಂಹಪಾಲು ಟ್ಯಾಕ್ಸ್ ನಾವು ಕೊಡ್ತಾ ಇದ್ರೂ ಕೂಡ ಇಲ್ಲಿ ಬೇಕಾದಂತಹ ಅನುದಾನ ಸಿಗ್ತಾ ಇಲ್ಲ.
ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ನಾವು ಅನುದಾನವನ್ನ ಕೊಡ್ತಾ ಇದೀವಿ. ಎಷ್ಟಿದೆ ನಮ್ಮ ಬೊಕ್ಕಸದಲ್ಲಿ ಅಮೌಂಟ್, ಅದರ ಅನುಗುಣವಾಗಿ ನಾವು ಕೊಡ್ತಾ ಇದೀವಿ ಅಂತ ಸಿಎಂ ಅವರ ಆಶ್ವಾಸನೆ. ಇನ್ನು ಅನುದಾನವಿಲ್ಲದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಸಹಜವಾಗಿ ಮೂಲ ಸೌಕರ್ಯಗಳಿಗೆ ಆದ್ಯತೆಯನ್ನ ಕೊಡ್ತೀವಿ ಅಂದ್ರೆ ಕೊಟ್ಟಿರೋದು 2 ಕೋಟಿ ಮಾತ್ರ, ಅದನ್ನ ಪರಿಗಣಿಸಿ ಇನ್ನು ಮುಂದೆ ಹೆಚ್ಚಿನ ಅನುದಾನವನ್ನ ಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ನಮ್ಮ ಮೆಟ್ರೋ ಪ್ರಯಾಣ ದರ ಇಳಿಸಿ ಅಂತ ಮತ್ತೊಂದು ಮನವಿ ಸಲ್ಲಿಕೆ ಆಗಿದೆ. ಬಿಜೆಪಿ ನಿಯೋಗದಿಂದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ನಿಯಮಗಳು ಯಾವ ರೀತಿಯಾಗಿದೆ ಆ ನಿಯಮ ಅನುಸಾರವಾಗಿ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಮೆಟ್ರೋ ದರ ಇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಅವರ ಭರವಸೆ. ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ತಾರತಮ್ಯ ಆಗ್ತಾ ಇದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಹಿಂದೆ ಈ ಜಯನಗರ ಕ್ಷೇತ್ರಕ್ಕೆ ಅನುದಾನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಆದಂತೆ ಕಾಣಿಸ್ತಾ ಇದೆ. ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ತಾರತಮ್ಯ ಆಗ್ತಾ ಇದೆ ಅನುದಾನ ಕೊಡುವ ನಿಟ್ಟಿನಲ್ಲಿ. ಹಾಗಾಗಿ ಆ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಾರನ್ನೂ ಕೂಡ ಕಡೆಗಣಿಸಿಲ್ಲ, ಎಲ್ರಿಗೂ ಕೂಡ ಅನುದಾನ ಸಿಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ದಾರೆ, ಅಂದ್ರೆ ಭರವಸೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರ್ ಅಶೋಕ್ ಮಾತನಾಡಿದ್ದಾರೆ ನೋಡಿ. ಯಾವಾಗಲೂ ಸಹ ಬೆಂಗಳೂರು ಮಹಾನಗರಕ್ಕೆ ಇಂಥ ದುಸ್ಥಿತಿ ಬಂದಿರಲಿಲ್ಲ. ಪ್ರತಿ ಬಜೆಟಲ್ಲೂ ಕೂಡ 6,000 ರಿಂದ 8,000 ಕೋಟಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಕೊಡ್ತಾ ಇದ್ರು. ಹಿಂದೆ BJP ಸರ್ಕಾರ ಇದ್ದಾಗಲೂ ಸಹ BJP ಶಾಸಕರಿಗಷ್ಟೇ ಅಲ್ಲ, ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಅನುದಾನವನ್ನು ಯಡಿಯೂರಪ್ಪರಿದ್ದಾಗ ಕೂಡ ನೀಡ್ತಾ ಇದ್ರು. ಹಾಗಾಗಿ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ, ಕರ್ನಾಟಕ ಅಂತ ಹೇಳಿದ್ರೆ ಬೆಂಗಳೂರಿನ ಮೂಲಕ ನೋಡ್ತಾರೆ. ಇದು ಸಿಲಿಕಾನ್ ಸಿಟಿ, ಇಡೀ ಜಗತ್ತು ಇವತ್ತು ಕರ್ನಾಟಕ ಅಂತ ಹೇಳಿದ್ರೆ ಬೆಂಗಳೂರು ಕಡೆ ನೋಡ್ತಾರೆ. ಹಾಗಾಗಿ ಬೆಂಗಳೂರಿಗೆ ಹೆಚ್ಚು ಅನುದಾನ ನೀಡಬೇಕು ಅಂತಕ್ಕಂಥ ಒತ್ತಡ, ಆಗ್ರಹ ನಮ್ಮೆಲ್ಲ ಶಾಸಕರದ್ದಿದೆ. ಅನುದಾನ ಕೊಡಿ, ಬೆಂಗಳೂರಿಗೆ ಅನುದಾನ ಕೊಡಿ. ರಾಜ್ಯದ ನಮ್ಮ ಎಲ್ಲ ಬಿಜೆಪಿ ಶಾಸಕರೇನಿದ್ದಾರೆ, ಮೊದಲನೇ ಬಾರಿ ಗೆದ್ದಂಥವರು, ಈ ಥರದವರು ಕೂಡ ಬಹಳ ಕಣ್ಣೀರಾಗ್ತಾ ಇದ್ದಾರೆ. ಇಡೀ ರಾಜ್ಯದ ನಮ್ಮ ಎಲ್ಲಾ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ವಿರೋಧ ಪಕ್ಷಗಳಿಗೆ ಅನ್ಯಾಯ ಮಾಡೋದು ಸರಿಯಲ್ಲ. ಇಡೀ ಸಮಗ್ರ ರಾಜ್ಯದ ಬೆಳವಣಿಗೆ ಆಗಬೇಕಾದ್ರೆ ಅನುದಾನವನ್ನ ಕೊಡಬೇಕು. ಓಕೆ, ಇದೆಲ್ಲದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಆಗಿ ಒಂದಿಷ್ಟು ದೂರುಗಳನ್ನ ಕೊಟ್ರ. ಹಾಗಾದ್ರೆ ಏನೆಲ್ಲ ಡಿಸ್ಕಷನ್ ಆಯಿತು? ಟಾರ್ಗೆಟ್ ಡಿಕೆಶಿ, ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಇದೆಂಥ ಬ್ರ್ಯಾಂಡ್ ಸಾರ್ ಅಂತ ಸಿಎಂ ಮುಂದೆ ಕೇಳಿದ್ದಾರೆ. ಬಾಯಲ್ಲಿ ಮಾತ್ರ ಬ್ರ್ಯಾಂಡ್, ಅನುದಾನ ಮಾತ್ರ ಶೂನ್ಯ. ಬೆಂಗಳೂರಿನ ಉಸ್ತುವಾರಿ ಆಗಿರುವಂಥದ್ದು ಡಿಕೆ ಶಿವಕುಮಾರ್, ಬದಿ ಮಾತಲ್ಲಿ ಮಾತ್ರ ಮನೆ ಕಟ್ತಾ ಇದ್ದಾರೆ ಅಂತ. ಡಿಕೆ ಶಿವಕುಮಾರ್ ಸರಿ ಇದ್ದಿದ್ರೆ ಸಿಎಂ ಬಳಿ ಯಾಕೆ ಹೋಗ್ತಾ ಇದ್ವಿ ಅಂತ ಮುನಿರತ್ನ ಮಾತನಾಡಿದ್ದಾರೆ. ಗ್ರಾಮಾಂತರದಲ್ಲಿ ಮಾಡಬೇಕಾದಂತಹ ರಾಜಕಾರಣವನ್ನ ಬೆಂಗಳೂರಿನಂಥ ನಗರದಲ್ಲಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಒಳಚರಂಡಿ ಕಾಮಗಾರಿಗಳ ಟೆಂಡರ್ನಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ರು. ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಮುನಿರತ್ನ ಸೇರಿದಂಗೆ ಬಿಜೆಪಿ ನಾಯಕರಿಂದ ಆಗಿದೆ. ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುನಿರತ್ನ ಮತ್ತು ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಶಿವಕುಮಾರ್ ಸರಿಗಿದ್ದಿದ್ರೆ ನಾವು ಮುಖ್ಯಮಂತ್ರಿಗಳ ಭೇಟಿ ಮಾಡೋ ಪ್ರಮೇಯನೇ ಬರ್ತಾ ಇರಲಿಲ್ಲ. ಅವರು ಸರಿಯಾಗಿ ನಡೆಸ್ಕೊಳ್ಳೋಂಥದ್ದು ನೋಡಬೇಕು. ಅವರು ಎಲ್ಲೋ ಗ್ರಾಮಾಂತರದಲ್ಲಿ ಮಾಡೋ ರಾಜಕೀಯ ಬೆಂಗಳೂರು ನಗರದಲ್ಲಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಬೆಂಗಳೂರು ನಗರದ ಜೀವನ ಶೈಲಿನೇ ಬೇರೆ, ಬೆಂಗಳೂರು ನಗರದ ಅಭಿವೃದ್ಧಿನೇ ಬೇರೆ. ಇವರು ಅದನ್ನ ಬಿಟ್ಟು ಅಲ್ಲಿಂದ ಎತ್ಕೊಂಬಂದು ಇಲ್ಲಿ ಎತ್ಕೊಂಬಂದು ಇಲ್ಲಿ ಇಲ್ಲದೇ ಇರೋದೆಲ್ಲ ಮಾಡೋಕ್ಕೆ ಹೋಗಿ ಇವತ್ತು ಸ್ಟಾರ್ ವಾಟರ್ ಡ್ರೈನು 2,000 ಕೋಟಿ 1,700 ಕೋಟಿ ವರ್ಲ್ಡ್ ಬ್ಯಾಂಕ್ ಲೋನ್ ತೊಗೊಂಡು 200-250 ಕೋಟಿ ಟೆಂಡರ್ ಮಾಡಿದ್ರೆ ಯಾರಿಗೆ ಲಾಭ? ಹೊರ ರಾಜ್ಯ ಗುತ್ತಿಗೆದಾರ ಅನುಕೂಲ ಮಾಡೋಕ್ಕೆ ತಾನೇ ನೀವು ಮಾಡ್ತಾ ಇರೋದು. ಈಗ ಅವರಿಗೆ ಬೆಂಗಳೂರು ಬರ್ತಾ ಇದೆ. ಪಾಲಿಟಿಷಿಯನ್ಸ್ ಬೇಡಿಕೆ ಮಾಡೋದು ಡ್ಯೂಟಿ. ನಾವು ಬೆಂಗಳೂರಿನ ಎಲ್ಲರನ್ನೂ ವಿಶ್ವಾಸ ಇಟ್ಕೊಂಡು ಚರ್ಚೆ ಮಾಡಿ ಮಾಡ್ತಾ ಇದ್ದೀವಿ. ಬೆಂಗಳೂರು ಬಗ್ಗೆ ನಮ್ಗೆ ಗೊತ್ತಿದೆ, ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ. ಖಂಡಿತ ಯಾರಿಗೆ ಎಷ್ಟು ಗೌರವ ಕೊಡಬೇಕು, ಎಷ್ಟು ಕೊಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ತೀರ್ಮಾನ